ಆಕಾಶವಾಣಿ ಕಲಬುರಗಿ ರಂಗಭೂಮಿ ವಿಶ್ವಮಾನ್ಯ ಈ ವಿಷಯವಾಗಿ ಮಾತನಾಡುತ್ತಾರೆ ಎಸ್.ವಿ. ಪಾಟೀಲ್ ಗುಂಡೂರು. ಕಲೆ ಮಾನವ ಜೀವನದ ಒಡನಾಡಿ. ಮಾನವ ಹುಟ್ಟಿನಲ್ಲಿಯೇ ಈ ಕಲೆಯ ಹುಟ್ಟೂ ಇದೆ. ಅವನ ಜೀವನಕ್ಕೂ ಕಲೆಗೂ ಪರಸ್ಪರ ಕೊಡುಕೊಳ್ಳುವ ಸಂಬಂಧಗಳಿವೆ ಎಂದು ಪ್ರಾಜ್ಞರು ಅಭಿಪ್ರಾಯಪಡುತ್ತಾರೆ. ಜನಪದ ಕಲೆ ಜನಾಂಗದ ಪ್ರತಿಬಿಂಬ. ಜನಪದ ಬದುಕಿಲ್ಲದೆ ಜನಪದ ಕಲೆ ಉಳಿಯಲಾರದು ಮತ್ತು ಬೆಳೆಯಲಾರದು. ಜನಪದ ಕಲೆ ಇಲ್ಲದೆ ಅವರ ಸಂಸ್ಕೃತಿ ಬದುಕುಗಳ ಅರಿವಾಗದು. ಜನಪದ ಕಲೆಯೇ ಅವರ ಬಾಳಿನ ಉಸಿರು, ಹಾಗೆಯೇ ಅವರ ಬದುಕಿನ ಸಾರ್ಥಕತೆಯೂ ಕೂಡ. ಉಳಿದೆಲ್ಲ ಕಲೆಗಳಿಗೆ ಧಾರ್ಮಿಕ ಸಂಸ್ಥೆಗಳ ಅಥವಾ ಅಂದಿನ ರಾಜಾಶ್ರಯಗಳ ಪ್ರೋತ್ಸಾಹ ದೊರೆತು ಅವುಗಳು ಸ್ಥಿರವಾಗಿ ನಿಂತರೆ ಯಾವುದೇ ರಾಜ ಮತ್ತು ಧಾರ್ಮಿಕ ಸಂಸ್ಥೆಗಳ ನೆರವು ಪ್ರೋತ್ಸಾಹಗಳಿಲ್ಲದೆ ಗ್ರಾಮೀಣ ಶ್ರೀಸಾಮಾನ್ಯನಿಂದ ಹುಟ್ಟಿ ಅಲ್ಲಿಯೇ ಗಟ್ಟಿ ನೆಲೆಯನ್ನು ಕಂಡುಕೊಂಡಂಥವು ಎಂಬುದನ್ನು ವಿದ್ವಾಂಸರೇ ಅಭಿಪ್ರಾಯಪಡುತ್ತಾರೆ. ಇತ್ತೀಚಿನ 12ನೇ ಶತಮಾನದಲ್ಲಿನ ಜನಪರ ಹೋರಾಟಗಳಲ್ಲಿ ಅಭಿವ್ಯಕ್ತಿ ಮಾಧ್ಯಮವಾಗಿ ಬೆಳೆಯಿತು. ಈ ಜನಪದ ಕಲೆಗಳಲ್ಲಿ ಅಡಗಿರುವ ಸಮಷ್ಟಿ ಮನಸ್ಸು, ಸಮುದಾಯದ ಭಾವನೆಗಳನ್ನು ಬಿತ್ತರಿಸಲು ಜನಪದ ಕಲೆಗಳೇ ಸರ್ವಶ್ರೇಷ್ಠವೆಂದು ಅವರು ಭಾವಿಸಿದರು. ಮಾನವ ಕಲ್ಯಾಣದ ತಮ್ಮ ಜನತಾ ಧೋರಣೆಗಳ ಪ್ರಸಾರ ಕಾರ್ಯಕ್ಕೆ ತಮ್ಮ ಸಾಮೂಹಿಕ ಆಂದೋಲನದಲ್ಲಿ ಇವುಗಳನ್ನು ಸಮರ್ಥವಾಗಿ ಬಳಸಿಕೊಂಡರು. ಆ ಸಂದರ್ಭದಲ್ಲಿ ಇಂತಹ ಕಲೆಗಳು ಹೊಟ್ಟೆ ಒರೆಯುವ ಸಾಧನಗಳಾಗಿದ್ದರಿಂದ ಆ ಮೇಲ್ವರ್ಗದವರಲ್ಲಿ ಇವು ಕೀಳಾಗಿ ಕಂಡಿದ್ದವು. ಕೇವಲ ಶೂದ್ರರ ಮನೋರಂಜನೆಯ ಸಾಧನಗಳಾಗಿದ್ದವು. ಶರಣರು ಇವಕ್ಕೆ ಕಾಯಕ ಪದವಿ ನೀಡಿ ಜೀವ ತುಂಬಿಬಿಟ್ಟರು. ಹಾಗಾಗಿ ಅದೆಷ್ಟೊಂದು ಜನ ಶರಣರು ಇಲ್ಲಿ ಬೆಳೆದರು, ಈ ಕಲೆಯನ್ನೂ ಬೆಳೆಸಿದರು. ಡಕ್ಕೆಯ ಮಾರಯ್ಯ, ಬಹುರೂಪಿ ಚೌಡಯ್ಯ, ಕಲಕೇತ ಬೊಮ್ಮಯ್ಯ, ಕಿಳ್ಳಕ್ಯಾತರು, ಹಾಗೆ ಕಂಕರಿ ಕಕ್ಕಯ್ಯ, ಇನ್ನು 32 ವೀಣೆಗಳನ್ನು ನುಡಿಸಬಲ್ಲಾಗಿರ್ತಕ್ಕಂಥವರು ಸಕಲೇಶ್ ಮಾದರಸರು, ಕಿನ್ನರಿ ಬ್ರಹ್ಮಯ್ಯ, ರಾಗದ ಸಂಕಣ್ಣ, ಸಂಗೀತ ವಿಧಿವೀಕ್ಷಕನೆಂಬ ಏನು ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥವ್ರು, ಕುಂಬಾರ ಗುಂಡಯ್ಯ, ಘಟವಾದ್ಯ ನುಡಿಸುವವರಲ್ಲಿ ನಿಶ್ಚೀಮರು, ವೀರದೇವಮ್ಮ, ಈಕೆ ಮನೆ ಮನೆಗೆ ಹೋಗಿ ತನ್ನ ವಚನಗಳನ್ನು ಹಾಡುತ್ತಾ ಭಿಕ್ಷೆ ಬಿಡ್ತಾ ಇದ್ಲು. ಸಿದ್ಧದೇವಮ್ಮ ನಾಟ್ಯ ಕಲೆಯಲ್ಲಿ ಪರಿಣಿತಿ ಹೊಂದಿದ್ರು. ಶಿವಮಾಯಿ ದೇವಿ, ಸಿದ್ಧಬದ್ದಯ್ಯ, ನಗೆಮಾರಿ ತಂದೆ, ನಗೆಯ ಕಡವೂರು ಕಾರಿ, ಈಗ ನಿಂತಲ್ಲೇ ಶರಣರ ಮೇಲೆ ಹಾಡು ಕಟ್ಟಿ ಹಾಡ್ತಕ್ಕಂಥವನು ನಗೆಯ ಕಡವೂರು ಕಾರಿ. ಈ ರೀತಿಯಾಗಿ ಕಲೆಗಳು ಶ್ರೇಷ್ಠ ಸ್ಥಾನಮಾನಗಳನ್ನು ಪಡೆದವು. ಇನ್ನು ಇವೆಲ್ಲಕ್ಕೂ ಮೂಲ ಚೇತನವಾದದ್ದು 1ನೇ ಶತಮಾನದ ಭರತಮುನಿಯ ನಾಟ್ಯಶಾಸ್ತ್ರ. ಅದನ್ನು ರಚಿಸಿ ತನ್ನ 101 ಜನ ಮಕ್ಕಳೊಂದಿಗೆ ರಂಗಕ್ಕೆ ತರುತ್ತಾನೆ. ಎಲ್ಲ ಕಲೆಗಳ ಮೂಲ ಬೇರುವೆನಿಸಿದ ನಾಟ್ಯಶಾಸ್ತ್ರ ಈ ಕಾರಣಕ್ಕಾಗಿ ಮಹತ್ವತೆಯನ್ನು ಪಡೆಯುತ್ತದೆ. ಕಲೆ ಎಲ್ಲರನ್ನೂ ಕೈಬೀಸಿ ಕರೆಯುತ್ತದೆ, ಆದರೆ ಕೆಲವರನ್ನು ಮಾತ್ರ ಆರಿಸಿಕೊಳ್ಳುತ್ತದಂತೆ. ಕಲೆ ಅದೊಂದು ದೈವದತ್ತವಾದ ವರದಾನ. ಇಲ್ಲಿಯ ತನಕ ವಿಶ್ವದಲ್ಲಿ ಸಾವಿರ ಕೋಟಿ ಜನರು ಹುಟ್ಟು ಸತ್ತು ಹೋಗಿದ್ದಾರೆ, ಆದರೆ ಅವರೆಲ್ಲರೂ ಕಲೆಯನ್ನು ಅಳವಡಿಸಿಕೊಂಡವರಲ್ಲ. ಇರಲಿ, ಇಲ್ಲಿ ಮೂಲ ಕಲೆಯ ನೆಲೆಯಾದ ಭರತಮುನಿಯವರ ಮಾತುಗಳನ್ನು ಗಮನಿಸೋಣ. ದುಃಖಾರ್ಥಾನಾಂ ಶ್ರಮಾರ್ಥಾನಾಂ ಶೋಕಾರ್ಥಾನಾಂ ತಪಸ್ವಿನಾಂ ವಿಶ್ರಾಂತಿ ಜನನಂ ಕಾಲೇ ನಾಟ್ಯಮೇತತ್ ಭವಿಷ್ಯತಿ. ಧರ್ಮಂ ಯಶಸ್ಸು ಆಯುಷ್ಯಂ ಹಿತಂ ಬುದ್ಧಿ ವಿವರ್ಧನಂ ಲೋಕೋಪದೇಶ ಜನನಂ ಕಾಲೇ ನಾಟ್ಯಮೇತತ್ ಭವಿಷ್ಯತಿ. ಅಂದರೆ ದುಃಖದಲ್ಲಿ ಬಳಲುವವರಿಗೆ, ಶ್ರಮಜೀವಿಗಳಿಗೆ, ಶೋಕತಪ್ತರಾದವರಿಗೆ ಅಷ್ಟೇ ಏಕೆ ತಪಸ್ವಿಗಳಿಗೆ ಕೂಡ ಏಕಕಾಲದಲ್ಲಿ ಮುದವನ್ನು ಯಾವುದು ನೀಡುತ್ತದೋ ಅದು ನಾಟ್ಯಶಾಸ್ತ್ರ. ಹಾಗೆ ಅದರಿಂದ ಧರ್ಮದ ಅಭಿವೃದ್ಧಿ ಇದೆ, ಮಾನವನ ಯಶಸ್ಸು ಇದೆ. ಯಾವಾಗ ಆ ಕಲೆಗಳಲ್ಲಿ ಮನುಷ್ಯ ಕರಗತ ಆಗ್ತಾನೋ ಅವನ ಆಯುಷ್ಯ ಕೂಡ ಬೆಳೀತದೆ ಅಂತಕ್ಕಂಥ ಅಭಿಪ್ರಾಯವನ್ನು ಅವ್ರು ಪಡ್ತಾರೆ. ಈ ಅಭಿನಯ ಅಂದರೆ ಆಂಗಿಕ ಅಭಿನಯ ಮಾನವ ಮಗುವಾಗಿ ಕೈಕಾಲು ಆಡಿಸುವಾಗಲೇ ಬಂದಿದೆ ಎನ್ನುತ್ತಾರೆ ಪ್ರಾಜ್ಞರು. ಮುಂದೆ ಭಾಸ ಕಾಳಿದಾಸರು ಈ ನಾಟಕಕ್ಕೆ ಒಂದು ವಿಶಿಷ್ಟ ಸ್ಥಾನವನ್ನು ಕಲ್ಪಿಸುತ್ತಾರೆ. ಕವಿಕುಲಗುರು ಎನಿಸಿದ ಕಾಳಿದಾಸ ಕಾವ್ಯೇಶು ನಾಟಕಂ ರಮ್ಯಂ ತತ್ರಾದಪಿ ಶಾಕುಂತಲ ಎನ್ನುತ್ತಾನೆ. ಶ್ರವ್ಯ ಕಾವ್ಯಗಳಿಗಿಂತಲೂ ದೃಶ್ಯ ಕಾವ್ಯಗಳೇ ಮಿಗಿಲೆನ್ನುತ್ತಾನೆ. ಇಂತಹ ನಾಟಕ ವೃತ್ತಿ ಹವ್ಯಾಸಿಗರೆಂಬ ಸಂಘಟನೆಗಳಿಂದ ವೃದ್ಧಿಯಾಗುತ್ತಾ ಸಾಗುತ್ತದೆ. ನಂತರ ಗ್ರಾಮೀಣ ಹವ್ಯಾಸಿ ರಂಗಭೂಮಿಯಿಂದ ಸ್ಥಾನವನ್ನು ಗಟ್ಟಿಗೊಳಿಸುತ್ತದೆ. ಇಗ್ಗಪ್ಪ ಹೆಗಡೆ ವಿವಾಹ ಪ್ರಸ್ಥಾನ ಇದು ಜನಮನದಲ್ಲಿ ಉಳಿದಂತೆ ಸೂರಿ ವೆಂಕಟರಮಣ ಶಾಸ್ತ್ರಿಯವರ ಹೆಸರು ಕೂಡ ಖ್ಯಾತಿಗೊಳಿಸುತ್ತದೆ. ಆಗ ಮೈಸೂರಿನ ಮಹಾರಾಜರು ರಂಗಕಲೆಗೆ ವಿಶೇಷ ಪ್ರೋತ್ಸಾಹವನ್ನು ನೀಡುತ್ತಾರೆ. ಪೌರಾಣಿಕ ನಾಟಕ ರಚನೆಯ ಬೀಟ್ ಪುಟ್ಟಸ್ವಾಮಯ್ಯನವರು, ಪ್ರಹಸನ ಪಿತಾಮಹ ಕೈಲಾಸಂ, ಸಂಸ, ಶ್ರೀರಂಗ, ನಂತರ ಕುವೆಂಪು ಅವರಿಂದ ನಾಟಕ ಸಮೃದ್ಧಿಯಾಯಿತು. ಇತ್ತ ಉತ್ತರ ಕರ್ನಾಟಕದಲ್ಲಿ ಕರ್ನಾಟಕದ ಶೇಕ್ಸ್ಪಿಯರನ್ ಶಬ್ದ ಸಾಮ್ರಾಜ್ಯದ ಕಲ್ಪತರು ಬಿರುದಾಂಕಿತರಾದ ಕಂದಗಲ್ ಹನುಮಂತರಾಯರು,
ನಾಟ್ಯ ಕವಿರಾಜ ಕವಿತಿಲಕ ಎಚ್ ಟಿ ಮಹಾಂತೇಶ ಶಾಸ್ತ್ರಿಗಳು, ಕರ್ನಾಟಕ ಕವಿಚಂದ್ರ ನಲವಡಿ ಶ್ರೀಕಂಠ ಶಾಸ್ತ್ರಿಗಳು, ನಂತರದ ಐತಿಹಾಸಿಕ ನಾಟಕ ರಚನೆಗೆ ಹೆಸರಾದ ಪಿ ಬಿ ದುತ್ರಿಗಿ ಅವರು, ಶರಣರ ನಾಟಕಗಳಿಗೆ ಹೆಸರಾದ ಮಾರುತೇಶ್ ಮಾಂಡ್ರಿ ಅವರು, ಹಾಗೆ ವೃತ್ತಿ ಸಂಸ್ಥೆಗಳಿಗೆ ವರದಾನವಾದ ಕೆ ಎನ್ ಸಾಳುಂಕೆ, ಹಾಸ್ಯ ನಾಟಕದ ಎಚ್ ಎನ್ ಹೂಗಾರ್, ಹೀಗೆ ವೃತ್ತಿ ಸಂಸ್ಥೆಗಳಿಗೆ ಆ ವೈಭವಕ್ಕೆ ಕಾರಣಕರ್ತರಾಗ್ತಾರೆ. ಅದೇ ರೀತಿ ಗುಬ್ಬಿ ಕಂಪನಿ, ಪೀರ್ ಕಂಪನಿ, ಸುಬ್ಬಯ್ಯ ನಾಡು, ಓಬಳೇಶ್ವರ, ಮಾಸ್ಟರ್ ಹಿರಣ್ಣಯ್ಯ ಕಂಪನಿಗಳಂತೆ ಉತ್ತರ ಕರ್ನಾಟಕದಲ್ಲಿ ಎನ್ ಬಸವರಾಜರ ಸಂಗಮೇಶ್ವರ ನಾಟ್ಯ ಸಂಘ ಗುಡಿಗೇರಿ, ಬಿ ಆರ್ ಅರಶಿಣಗೋಡಿಯವರ ಉಚ್ಚೇಶ್ವರ ನಾಟ್ಯ ಸಂಘ, ಹಾಗೆ ಅವ್ರದ್ದು ಇನ್ನೊಂದು ಹೊಳೆ ಉಚ್ಚೇಶ್ವರ ನಾಟ್ಯ ಸಂಘ, ಶ್ರೀಶೈಲ ಮಲ್ಲಿಕಾರ್ಜುನ ನಾಟ್ಯ ಸಂಘ ಸುಳ್ಳ, ದೇಸಾಯಿಯವ್ರ ಕಂಪ್ನಿ ಇದು, ಹಾಗೆ ಸೂಡಿ ಶೆಟ್ರ್ ಕಂಪ್ನಿ, ಪುಟ್ಟರಾಜ್ ಗವಾಯಿಗಳವರ ಕಂಪ್ನಿ, ಚಿಂದೋಡಿ ಲೀಲಮ್ಮ, ಬಂಗಾರೇಶ, ಶ್ರೀಕಂಠೇಶ, ಹೀಗೆ ಸಣ್ಣ ಪುಟ್ಟ ಕಂಪನಿಗಳು ಹಲವಾರು. ಕೊಪ್ಪಳದಲ್ಲಿ ಸ್ವತಂತ್ರ ಪೂರ್ವದಲ್ಲಿ 3-4 ಕಂಪನಿಗಳು ದಾಖಲಾಗ್ತವೆ. ರಾಮರಾವ್ ದೇಸಾಯಿಯವರ ಕಂಪ್ನಿ, ಗರುಡು ಸದಾಶಿವರ ಕಂಪ್ನಿ, ಆಮೇಲೆ ಪಾರ್ವತಮ್ಮನವರ ಸ್ತ್ರೀ ನಾಟಕ ಮಂಡಳಿ, ಹೀಗೆ ಇಷ್ಟೆಲ್ಲ ವೃತ್ತಿ ಕಂಪನಿ ಕಲಾವಿದರ ಬದುಕಿಗೆ ಆಸರಿಯಾಗಿ ನಿಂತಂಥವು ಬುದ್ಧಿಜೀವಿಗಳೆನಿಸಿಕೊಂಡವರು ಹವ್ಯಾಸಿಗರು. ಡಾಕ್ಟರ್ ಶಿವರಾಮ್ ಕಾರಂತ್, ಬಿ ವಿ ಕಾರಂತ್, ಗಿರೀಶ್ ಕಾರ್ನಾಡ್, ಜಡಭರತ ಜೋಶಿಯವರು, ಎಂ ಎಸ್ ಕಾರಂತ್ ಮುಂತಾದವರು. ಇನ್ನು ಈ ನೆಲದ ಸಂಸ್ಕೃತಿಯ ಪ್ರತಿಬಿಂಬದಂತೆ ಕಂಡಿದ್ದು ಗ್ರಾಮೀಣ ಹವ್ಯಾಸಿಗರು. ಇಲ್ಲಿ ಸರ್ಕಾರದ ಯಾವ ಪ್ರಾಯೋಜಕತ್ವವೂ ಇವರಿಗಿಲ್ಲ. ಇವರನ್ನು ಯಾವ ಅಕಾಡೆಮಿ ರಂಗಾಯಣದ ಅಧ್ಯಕ್ಷರನ್ನಾಗಲಿ ನಿರ್ದೇಶಕರನ್ನಾಗಿ ಮಾಡುವುದೂ ಇಲ್ಲ. ಇವರು ವಿಧಾನ ಪರಿಷತ್ತಿಗಾಗಲಿ ರಾಜ್ಯಸಭೆಗಾಗಲಿ ನಾಮಿನೇಟ್ ಆಗಲಿಲ್ಲ. ಆದರೂ ರಂಗಭೂಮಿಯನ್ನು ಉಸಿರಾಗಿಸಿಕೊಂಡು ಹಸಿರಾಗಿಟ್ಟವರು. ಸಾವಿರ ರೂಪಾಯಿಗಳನ್ನು ತಲೆಪಟ್ಟಿ ಹಾಕಿಕೊಂಡು ರಂಗಭೂಮಿಯನ್ನು ಜೀವಂತವಾಗಿಟ್ಟವರು. ಮೊದಲಿಗೆ ಮೂಡಲಪಾಯ ಅಂದರೆ ಬಯಲಾಟ. ಇದು ಮೂಡಲಪಾಯ ಅಂದರೆ ಮೂಡಲು ಹರಿಯೋ ತನಕ ಆಡೋದು. ಯಕ್ಷಗಾನದವರು ಅದಕ್ಕೆ ಪಡವಲಪಾಯ ಎಂದು ಕರೆದುಕೊಂಡರು. ವರ್ಷವಿಡೀ ಆಟವನ್ನು ಕಲಿತು ಊರಿನ ಪಂಚರನ್ನು ಕರೆದು ಒಂದು ದಿನ ರಂಗ ತಾಲೀಮು ಮಾಡಿ ಅವರ ಒಪ್ಪಿಗೆಯನ್ನು ಪಡೆದು ಪ್ರದರ್ಶಿಸಬೇಕಿತ್ತು. ಗೆಜ್ಜೆ ಪೂಜೆಯಿಂದ ಹಿಡಿದು ಅಟ್ಟಕ್ಕೆ ಶಾಸ್ತ್ರೋಕ್ತ ಕಂಬ ಹಾಕುವ ತನಕ ಪಂಚರ ಮಾತೇ ನಡೆಯುತ್ತಿತ್ತು. ಅವರೇನಾದರೂ ಇನ್ನೂ ನಾಟಕ ನುರಿತಿಲ್ಲ ಎಂದು ಹೇಳಿದರೆ ಪ್ರದರ್ಶನದ ದಿನಾಂಕನ್ನು ಅನಿವಾರ್ಯವಾಗಿ ಮುಂದೂಡುತ್ತಿದ್ದರು. ಸ್ತ್ರೀ ಪಾತ್ರಗಳನ್ನೆಲ್ಲ ಪುರುಷರೇ ಮಾಡ್ತಾಯಿದ್ದರು. ರಕ್ಕಸ ಪಾತ್ರಗಳಲ್ಲಿ ಬೆನ್ನಿಗೆ ಕಿರೀಟಕ್ಕಾಗಿ ಚಕ್ಕಡಿ ಅಂದರೆ ಬಂಡಿಗಾಲಿಯನ್ನೇ ಕಟ್ಟಿಕೊಂಡು ರಾತ್ರಿ ಇಡೀ ತಾಳಕ್ಕೆ ತಕ್ಕಂಥ ಕುಣಿದ ಭೂಪರಿಯವರು. ತಲೆ ಕಿರೀಟ, ಭುಜ ಕಿರೀಟ, ಅಬ್ಬಾ ನೋಡಬೇಕಿತ್ತು ಆ ದೊಡ್ಡಾಟದ ವೈಭವ. ಕೇವಲ ಮನೋರಂಜನೆಯ ಸಾಧನಗಳಾಗದೆ ಮನೋವಿಕಾಸದ ಸಾಧನಗಳು ಕೂಡ ಆಗಿದ್ದವು. ಅದಲ್ಲದೆ ಈ ದೊಡ್ಡಾಟ ಪೌರುಷದ ಪ್ರತೀಕ ಎನಿಸಿದ್ದವು. ಬಯಲಾಟಗಳಲ್ಲಿ ದೊಡ್ಡಾಟಗಳು ಗಿರಿಜಾ ಕಲ್ಯಾಣ, ಕನಕಾಂಗಿ ಕಲ್ಯಾಣ, ಸುಭದ್ರ ಪರಿಣಯ, ಕರಿಬಂಟನ ಕಾಳಗ, ದೇವಿ ಕತೆ, ದಕ್ಷಬ್ರಹ್ಮನ ಕತೆ, ದ್ರೌಪದಿ ವಸ್ತ್ರಾಭರಣ, ಹೀಗೆ ನೂರಾರು. ಸಣ್ಣಾಟಗಳಲ್ಲಿ ಬಾಲಭಿಕ್ಷರಾಜ, ಚಿತ್ರಪ್ರತಿಪರಾಜ. ಇನ್ನು ನಮ್ಮೂರು ಅಂದರೆ ಇಂದಿನ ಕಾರಟಗಿ ತಾಲೂಕು ಗುಂಡೂರು ಗ್ರಾಮದಲ್ಲಿ ಎಲ್ಲ ಸಣ್ಣಾಟಗಳನ್ನು ಕಂಠಪಾಠ ಮಾಡಿಕೊಂಡ ಅನಕ್ಷರಸ್ಥರ ಇಬ್ರಾಹಿಂ ಸಾಬ್ ಎಂಬ ಒಬ್ಬ ಮಾಸ್ತರ್ ಇದ್ದರು. ದೊಡ್ಡಾಟಕ್ಕೆ ಗುಂಡೂರು, ಪನ್ನಾಪುರ್, ಬೇವನಾಳ್, ಹಾಗೆ ನಮ್ಮೂರಿನ ಗುಂಡೂರಿನ ಹೂಗಾರ್ ಜನಾಂಗದವರು ಹಿಮ್ಮೇಳ, ಮುಮ್ಮೇಳ, ಮದ್ದಲಿ, ಪಿಟೀಲು, ಹಾಗೆ ಅವರೇ ಸುತ್ತ 4-6 ಹಳ್ಳಿಯವರು ಕೂಡ ಬಂದು ಶಾಬಾಸ್ ಎನ್ನುವಂತೆ ಆಡ್ತಿದ್ದರು. ವಿಶೇಷವಾಗಿ ಜಾತ್ರೆ, ಹಬ್ಬ, ಹರಿದಿನ, ಸುಗ್ಗಿ ಕಾಲಘಟ್ಟದಲ್ಲಿ ಬಯಲಾಟಗಳು ಅತಿ ಹೆಚ್ಚು ಪ್ರದರ್ಶನಗೊಳ್ತಾ ಇದ್ದವು. ಈಗ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ವಯೋವೃದ್ಧ ದೊಡ್ಡನುವಂತಪ್ಪ ಹೂಗಾರ್ ಅದ್ಭುತವಾದ ಪಾತ್ರಗಳನ್ನು ಮಾಡ್ತಾಯಿದ್ರು. ಹೀಗೆ ಪ್ರದರ್ಶನ 1-2 ವಾರ ಇದ್ದಾಗಲೇ ತಿಥಿವಾರ ನಕ್ಷತ್ರಗಳನ್ನು ನೋಡಿ ಆಟದ ಮಾಸ್ತರ್ ಹೇಳಿದ ದಿನಾಂಕದಂದು ಒಂದು ಕಂಬವನ್ನು ಹಾಕಿ ಪೂಜೆ ಮಾಡ್ತಾಯಿದ್ರು. ಅಂದಿನಿಂದ ನಿಜವಾಗಿ ನಮಗೆ ಹಬ್ಬದ ವಾತಾವರಣ ಇರ್ತಿತ್ತು. ಬಹುಶಃ ನನಗಾಗ 10-12 ವರ್ಷ ವಯಸ್ಸಿರಬೇಕು. ಆಟದ ಪ್ರದರ್ಶನದ ದಿನ ಸುತ್ತಮುತ್ತಲ ಹಳ್ಳಿಯವರು ಅಂದರೆ ಸಿದ್ದಾಪುರ, ಉಳಿಕ್ಯಾಳ್, ತೊಂಡ್ಯಾಳ್, ಸಿಂಗ್ನಾಳ್, ಹೀಗೆ ಡೆಂಕನಕಲ್ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಗಳ ಜನರು ಬಂಡಿ ತುಂಬ, ಚಕ್ಕಡಿ ತುಂಬ ಕುಂತ್ಕೊಂಡು ಬರ್ತಾಯಿದ್ರು ದೊಡ್ಡಾಟ ನೋಡಲಿಕ್ಕೆ. ವಿಶೇಷವಾಗಿ ನಮ್ಮೂರು ದೊಡ್ಡಾಟಕ್ಕೆ ಗುಂಡೂರು ಹೆಸರಾಗಿತ್ತು. ಆಟ ಆಡುವವರು ಯಾವ ಜನಾಂಗದವರೇ ಇರಲಿ, ಅವರು ಕೇರಿಯವರಾಗಿರಲಿ ಏರಿಯವರಾಗಿರಲಿ, ಅಲ್ಲಿ ಮೇಲು ಕೀಳು ಜಾತಿ ಮತ ಪಂಥಗಳು ಲೆಕ್ಕಕ್ಕಿರ್ತಾ ಇರಲಿಲ್ಲ. ಎಲ್ಲ ನಮ್ಮೂರಿನವರೇ ನಮ್ಮವರೇ ಎಂಬ ಭಾವ ಬಲಿತಿರ್ತಿತ್ತು. ಆಟ ನೋಡಲು ಬಂದವರಿಗೆ ಇಡೀ ಊರೇ ಆತಿಥ್ಯ ನೀಡಿ ಸಂಭ್ರಮ ಪಡ್ತಾ ಇತ್ತು. ಒಮ್ಮೊಮ್ಮೆ ಯಾವುದಾದ್ರೂ ದೊಡ್ಡ ಪಾತ್ರಕ್ಕೆ ಭೀಮ, ದುರ್ಯೋಧನ, ಘಟೋದ್ಗಜ ಹೀಗೆ ಮುಂತಾದ ಪಾತ್ರಗಳಿಗೆ ಈ ಮೇಲು ಜಾತಿ ಅಂದ್ಕೊಂಡವರಲ್ಲಿ ಯಾರಾದರೂ ಪಾತ್ರಕ್ಕೆ ಸಿಗದೇ ಇದ್ದ ಪಕ್ಷದಲ್ಲಿ ಕೇರಿಯ ಹನುಮಂತ ಬಂದು ಪಾತ್ರ ಮಾಡ್ತಾಯಿದ್ದ. ವರ್ಣಾಶ್ರಮದ ಕ್ಲಿಷ್ಟ ಸಂದರ್ಭದಲ್ಲೂ ಕೂಡ ಆಟದಲ್ಲಿ ಪಾತ್ರ ವಹಿಸಲು ಮೇಲಿನ ಓಣಿಗೆ ಬಂದ ಹನುಮಂತ ಪ್ರಾಕ್ಟೀಸ್ ಮಾಡುವ ಮನೆಯೊಳಗೂ ಬಂದ. ಎಲ್ಲರ ಸರಿಸಮನಾಗಿ ನಿಂತ.
ಪಾತ್ರವನ್ನೂ ಮಾಡಿದ. ಹೀಗೆ ಗ್ರಾಮೀಣ ಹವ್ಯಾಸಿ ರಂಗಭೂಮಿಗೆ ಏರಿಕೇರಿ ಎಂಬ ತರತಮ ಭಾವ ನೀಗಿಸಿದ ಕೀರ್ತಿ ಕೂಡ ಸಲ್ತಾ ಇದೆ. ಬಹು ಹಿಂದೆ ಮೈಸೂರು ಸರ್ಕಾರ ಸಮಗ್ರ ಸಾಕ್ಷರತಾ ಆಂದೋಲನವನ್ನು ಕೈಗೆತ್ತಿಕೊಂಡಿತು. ಅದು ಅಷ್ಟೊಂದು ಫಲಕಾರಿಯಾಗಲಿಲ್ಲ. ವಯಸ್ಕರ ಶಿಕ್ಷಣವೂ ಅಷ್ಟೇ. ಆದರೆ ಹಳ್ಳಿಗಾಡಿನಲ್ಲಿ ದೊಡ್ಡಾಟ, ಪೌರಾಣಿಕದ ರಕ್ತರಾತ್ರಿ, ಕುರುಕ್ಷೇತ್ರ ಮುಂತಾದ ನಾಟಕಗಳನ್ನಾಡುವ ಅನಕ್ಷರಸ್ಥ ಜನರಿಗೆ ಬೆಳಗಿನ 4 ಗಂಟೆಗೆ ತಾಲೀಮಿನ ಮನೆಯಲ್ಲಿ ನಾಟಕದ ಮಾಸ್ತರ್ ಸಂಭಾಷಣೆಗಳನ್ನು ಕಂಠಪಾಠ ಮಾಡಿಸ್ತಾ ಇದ್ದರು. ಹಾಗೆ ಕಲಿಕೆಯ ಅಭಿರುಚಿ ಸೃಷ್ಟಿಸಿ ಅಕ್ಷರಾಭ್ಯಾಸವನ್ನು ಮಾಡಿಸುತ್ತಿದ್ದರು. ಹೀಗೆ ಸರಕಾರ ಮಾಡಲಾಗದ ಈ ಸಮಗ್ರ ಸಾಕ್ಷರತೆಯನ್ನು ಗ್ರಾಮೀಣ ಹವ್ಯಾಸಿ ರಂಗಭೂಮಿಯ ಮಾಸ್ತರೇ ಮಾಡಿಸಿಬಿಟ್ರು. ಇದು ಗ್ರಾಮೀಣ ಹವ್ಯಾಸಿ ರಂಗಭೂಮಿಯ ಸಾಧನೆ ಅಲ್ಲದೆ ಇನ್ನೇನು. ಇಂಥ ಕಲೆ ಕೇವಲ ಮನೋರಂಜನೆಗಾಗದೆ ಮನೋವಿಕಾಸಕ್ಕೂ ಕಾರಣವಾಯಿತು ಅನ್ನುವುದು ಇನ್ನೂ ಗಮನಾರ್ಹ. ಇಲ್ಲಿ ಇನ್ನೊಂದು ಸೂಕ್ಷ್ಮ ಸಂಗತಿಯನ್ನು ದರ್ಶಿಸಬಹುದಾದರೆ, ಹಳ್ಳಿಗಾಡಿನಲ್ಲಿ ನಿರಂತರ ನಡೆಯಬಹುದಾದ ಜಗಳಗಳಾದರೂ ಏನು? ಅವು ಎಂಥವು? ಆ ಬಚ್ಚಲು ಮೊರಿ ಜಗಳ, ಹೊಲದ ಬದುವುಗಳ ಜಗಳ, ಹಾಗೆ ಹೊಲದಲ್ಲಿ ಹೋಗೋ ದಾರಿ ಜಗಳ. ಇವು ಒಣ ಪ್ರತಿಷ್ಠೆಯ ಜಗಳಗಳು. ಹಾಗೆ ತಿಪ್ಪೆ ಜಗಳ. ಇವು ಬಹಳ ಸಣ್ಣವು. ಆದರೆ ಇವು ಯಾವುವು ಪಂಚರ ಸಮಕ್ಷಮ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಬಗೆಹರಿಯದೇ ಇಲ್ಲ. ತಾಲೂಕಾ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ಕಟ್ಟೆಯನ್ನು ಹತ್ತಿ ಸುದೀರ್ಘ ಕಾಲ ಸಾಗಿ ಮೈ ಮನಸ್ಸುಗಳನ್ನು ಒಡೆದು ಬಿಡ್ತಿದ್ದವು. ಇಂಥ ಜಗಳಗಳು ಪ್ರಾಕ್ಟೀಸ್ ಮನೆಯಲ್ಲಿ ಬಗೆಹರಿತಾ ಇದ್ದವು. ಈ ಜಗಳಗಳಿಗೆ ಕಾರಣರಾದವರು ಪಾತ್ರಗಳನ್ನು ಮಾಡಿರ್ತಿದ್ದಾರಲ್ಲ, ಇಲ್ಲಿ ನಾಟಕ ಕಲಿಸುವ ಮಾಸ್ತರನೇ ನ್ಯಾಯಾಧೀಶ. ಆತ ಹೇಳಿದರೆ ಮುಗೀತು. ಇಬ್ಬರ ಕೈಗಳನ್ನು ಕೂಡಿಸಿ ಸಾಮರಸ್ಯ ಬೆಸೆಯುವಲ್ಲಿ ಆತ ಕಾರಣನಾಗ್ತಿದ್ದ. ಇದು ನಮ್ಮ ಗ್ರಾಮೀಣ ಹವ್ಯಾಸಿ ರಂಗಭೂಮಿಯ ಕೊಡುಗೆ. ಮದುವೆ, ಕೊಡಕೊಳ್ಳುವಿಕೆ ಕೂಡ ನಡೆದು ಬಿಡ್ತಿತ್ತು. ಕೇವಲ ಮನೋರಂಜನೆಗಾಗಿ ನಡೆಯಬಹುದಾದ ಆಟಪಾಠಗಳು ಮಂಗಲ ಕಾರ್ಯಕ್ಕೂ ಕಾರಣವಾಗ್ತಿದ್ದವು. ಕೋಮು ಸೌಹಾರ್ದತೆ, ಭಾವೈಕ್ಯತೆ ಇವೆಲ್ಲವೂ ಇದಕ್ಕೆ ಕಾರಣ. ಜಾತ್ರೆ ಸಲುವಾಗಿ ನಾಟಕಗಳ ಪ್ರದರ್ಶನ ಇದ್ದಾಗ ಆ ಊರಿನ ದೇವಾಲಯಗಳ ತೇರು ಉಚ್ಚಾಯದ ತಯಾರಿಕೆಯಲ್ಲಿ ಎಲ್ಲ ಹಿಂದೂಗಳು ಭಾಗವಹಿಸುವಂತೆ ಭೀಮನ ಪಾತ್ರಧಾರಿ ನಮ್ಮ ಮೌಲಾ ಸಾಬು ಇರ್ತಿದ್ದ. ಅಚ್ಚುಕಟ್ಟಾಗಿ ರಥಗಳನ್ನು ಶೃಂಗರಿಸಿ ಆತ ಹೆಸರಾಗಿದ್ದ. ಹಾಗೆ ಊರಿನ ಮೊಹರಂ ಹಿಂದೂಗಳಿಂದಲೇ ನಡೀತಿತ್ತು. ಹೀಗೆ 2 ನಾಟಕಗಳು ಅಲ್ಲಿ ಅವಾಗ ಪ್ರದರ್ಶನಗೊಂಡು ಹೆಸರಾಗಿ ಬಿಟ್ಟರೆ ಜನಮನ ಮೆಚ್ಚಿದರೆ ಸಾಕು, 4 ನಾಟಕ ಆಡಬೇಕಾಗ್ತಿತ್ತು. ಪಕ್ಕದ ಊರಿನವರು ತಮ್ಮೂರು ಜಾತ್ರೆಗೆ ವೀಳ್ಯ ನೀಡ್ತಾಯಿದ್ರು. ಅಲ್ಲಿಗೆ ಹೋಗಿ ಪ್ರದರ್ಶಿಸಿ ಬರ್ತಾಯಿದ್ರು. ಊರಿನ ಘನತೆಯನ್ನು ಎತ್ತಿ ಹಿಡಿತಾಯಿದ್ರು. ನಾಟಕ ಪ್ರದರ್ಶನ ಮುಗಿದು ಚಕ್ಕಡಿಯಲ್ಲಿ ಮಾಸ್ತರನ್ನು ಕಳಿಸಲಿಕ್ಕೆ ಹೋದಾಗ ಊರಿನ ಜನತೆಯೇ ಬೀಳ್ಕೊಡಲು ಬರ್ತಾಯಿತ್ತು. ಎಲ್ಲರ ಕಣ್ಣಾಲಿಗಳು ಒದ್ದೆಯಾಗಿರ್ತಿದ್ವು. ಇದೆಂತಹ ಸಂಬಂಧ! ಅದೇ ರೀತಿಯಾಗಿ ಮಾಸ್ತರಿಗೆ ನೀಡಬೇಕಾದ ಸಂಭಾವನೆ ಅಲ್ಲದೆ ಬಟ್ಟೆ ಬರೆಯ ಕಾಳು ಕಡೆಗಳನ್ನು ಚಕ್ಕಡಿಯಲ್ಲಿ ಹಾಕಿ ಕಳಿಸ್ತಾ ಇದ್ದರು. ಇಂಥ ಅಪರೂಪದ ಸಂಬಂಧಗಳು ಈಗೆಲ್ಲಿವೆ? ಮರೆಯಾಗಿವೆ. ನಮ್ಮೂರಲ್ಲಿ ನಾನು 16ನೇ ವಯಸ್ಸಿಗೆ ಬರೆದ ಬಾಳನೌಕೆ ನಾಟಕ ಪ್ರದರ್ಶನಗೊಂಡು ಯಶಸ್ವಿ ಆಯಿತು. ಹೀಗೆ ಅದರ ಪ್ರೋತ್ಸಾಹದಿಂದ ಪ್ರೀತಿಯ ದೇವರು, ಸತ್ಯಲ್ಲ, ಅಧಿಕಾರಕ್ಕೆ ಸವಾಲು, ಗುಡದೂರು ದೊಡ್ಡಬಸವೇಶ್ವರ ಮಹಾತ್ಮೆ ನಾಟಕಗಳು ಯಶಸ್ವಿ ಪ್ರದರ್ಶನ ಕಂಡವು. ನಾನು ನಾಟಕಕಾರನಿಗೆ ಆಗಲಿಕ್ಕೆ ಕಾರಣ ನನ್ನ ತಾಯಿ ಕರಿವೀರಮ್ಮ. ಬಾಲಕನಾಗಿದ್ದಾಗ ಇಂಥ ಆಟ ಬಯಲಾಟ ದೊಡ್ಡಾಟಗಳನ್ನು ತೋರಿಸ್ತಾ ಇದ್ಲು. ಹಗಲು ವೇಷಗಾರರು ಇಡೀ ರಾತ್ರಿ ಮಹಾಕಾವ್ಯಗಳನ್ನು ಆಧರಿಸಿ ತಮ್ಮ ಲಯಬದ್ಧ ಕುಣಿತಗಳಿಂದ ಜನಮನ ರಂಜಿಸ್ತಾ ಇದ್ದಂಥ ಗೊಂದಲಿಗರು, ಕಿಳ್ಳೆಕ್ಯಾತರು, ತೊಗಲುಗೊಂಬೆ ಆಟಗಾರರು ಎಲ್ಲರ ಪ್ರಭಾವ ನನ್ನ ಮೇಲಾಗಿತ್ತು. ನಮ್ಮೂರಲ್ಲಿ ಸಾಮಾಜಿಕ ನಾಟಕಗಳನ್ನು ಆಡಿಸಿ ಜನಪ್ರಿಯಗೊಳಿಸಿದವರು ಸರ್ವಶ್ರೇಷ್ಠ ರಂಗ ನಿರ್ದೇಶಕ ಕಲಮಂಗಿ ಭೋಗಪ್ಪ ಮಾಸ್ಟರು. ಅವರು ಕೊಪ್ಪಳದ ನಿಟ್ಟಾಲಿ ಶಿವರುದ್ರಪ್ಪನವರು ಜೀವನ ಯಾತ್ರೆ, ಮುಲ್ಲಾ ವಿರಚಿತ ಶಿವರಾತ್ರಿ, ಎಚ್ ಟಿ ಮಾಂತೇಶ ಶಾಸ್ತ್ರಗಳ ಮಾನವತಿ, ಕುಲವಧು, ಮೋಹನ್ ಕುಮಾರ್ ಕಿರಣ್ ಅವರಿಗ ಅಣ್ಣ ತಂಗಿ, ಆದರ್ಶ ಪ್ರೇಮ, ಹೀಗೆ ಗ್ರಾಮೀಣ ಹವ್ಯಾಸಿ ರಂಗದ ಸುಗ್ಗಿ ಕಾಲವಾದಂತೆ ಬಹುತೇಕ 60ರ ದಶಕದಲ್ಲಿ ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘದಿಂದ ನಮ್ಮ ಭಾಗಕ್ಕೆ ಪ್ರದರ್ಶನಕ್ಕೆ ಬಂದವರು ಡಾಕ್ಟರ್ ರಾಜ್ಕುಮಾರ್, ಜಿ ವಿ ಅಯ್ಯರ್, ನರಸಿಂಹರಾಜು, ಬಾಲಕೃಷ್ಣ, ಲೀಲಾವತಿ, ಮೈನಾವತಿ ಮುಂತಾದವರು. ಆಗ ಕಲಾವಿದರು ಸಂಕಷ್ಟದಲ್ಲಿದ್ದರು. ಭಕ್ತ ಮೀರ, ಶಾಂತಿ ನಿವಾಸ ನಾಟಕಗಳಿಂದ ಪುನಶ್ಚೇತನ ಪಡೆದು ಅವರೆಲ್ಲ ಮತ್ತೆ ಅಲ್ಲಿ ಚಿತ್ರರಂಗಕ್ಕೆ ಹೋದರು. 70ರ ದಶಕದಲ್ಲಿ ವೃತ್ತಿ ಸಂಸ್ಥೆಗಳು ಐತಿಹಾಸಿಕ ನಾಟಕಗಳನ್ನು ಆಡ್ತಾ ಜೀವಂತ ಆನೆ ಕುದುರೆಗಳನ್ನು ರಂಗದ ಮೇಲೆ ತಂದರು. ಇದರಿಂದ ಪ್ರೇಕ್ಷಕರು ಆಕರ್ಷಿತರಾದರು. ಗುಬ್ಬಿ ಕಂಪ್ನಿ, ಸುಳ್ಳದ ದೇಸಾಯಿ ಕಂಪ್ನಿ, ಆಗ ಕಿತ್ತೂರು ಚೆನ್ನಮ್ಮ, ಹೀಗೆ ಸಮಯಕ್ಕೆ ತಕ್ಕಂತೆ ಜನರನ್ನು ಸೆಳೆಯತೊಡಗಿದರು. ನಂತರ ಯೋಗ ನರಸಿಂಹಮೂರ್ತಿಗಳು ಅದ್ಭುತ ಹಾಡುಗಳಿಂದ ಥಿಯೇಟರ್ನ ಹತ್ರ ಜನರನ್ನು ಸೆಳೆದರು. ಇದು ವೃತ್ತಿ ರಂಗಭೂಮಿಯಲ್ಲಿದ್ದಂತೆ ಹೊಸ ಆವಿಷ್ಕಾರವಾಗಿ ಆಕರ್ಷಣೆಯಾದಂತೆ ಗ್ರಾಮೀಣ ರಂಗಭೂಮಿಯಲ್ಲೂ ಕೂಡ ಈ ಪ್ರಯೋಗ ಯಶಸ್ವಿಯಾಗ್ತದೆ. ಆಗ ಮದರಿ ಮರಿಸ್ವಾಮಿ, ಸಿರಿಗೇರಿ ನಾಗನಗೌಡ ಕಂಪ್ಲಿ, ಕೆ ವಾದಿರಾಜ್ ಮಾಸ್ಟ್ರು, ರಾಯಚೂರು ಗೌಸ್ ಮಾಸ್ಟ್ರು, ಓಜಿನಹಳ್ಳಿ ಸಿದ್ದಪ್ಪ ಮಾಸ್ತರ್, ಹೀಗೆ ಪಟ್ಟಿ ಬೆಳೀತಾ ಹೋಗ್ತದೆ. ನವನವೀನ ಹಾಡುಗಳಿಂದಾಗಿ ಪ್ರೇಕ್ಷಕರನ್ನು ಪ್ರೋತ್ಸಾಹಿಸಿದರು. 60ರ ದಶಕದಲ್ಲಿ
ಪಾತ್ರ ವಹಿಸಲು ಬಂದವರು 8 ದಿನ ತರಬೇತಿ ಕೊಟ್ಟು ನಾಟಕಗಳನ್ನು ಯಶಸ್ವಿಗೊಳಿಸುತ್ತಿದ್ದರು ಕಲಾವಿದೆಯರು. ಆಗ ಅಂಥವರಲ್ಲಿ ಆದೋನಿ ಲಕ್ಷ್ಮಮ್ಮ, ಆಲೂರು ಸುಶೀಲಮ್ಮ, ಕೊಪ್ಪಳದ ಚೂಡಾಮಣಿ ಮುಂತಾದವರು. ಆಮೇಲೆ ಏನು, ಈ ನಾಟಕ 1 ದಿನದ ಮುಂಚಿತವಾಗಿ ಹೋಗಿ ಹೆಣ್ಮಕ್ಳು ಪ್ರಾಕ್ಟೀಸ್ ಮಾಡಿ ಬರ್ತಾಯಿದ್ರು ಮತ್ತು ನಾಟಕ ಆಡ್ತಾಯಿದ್ರು. ಅವರಲ್ಲಿ ಮನ್ಸೂರು ಸುಭದ್ರಮ್ಮ, ದುತ್ತುರ್ಗಿ ಸರೋಜಮ್ಮ, ಹೊಸಪೇಟೆ ಮಧುರಾ, ಮಂಗಲ, ಇಲ್ಕಲ್ ಉಮಾ, ಬದಾಮಿ ಪ್ರೇಮ, ಅಕ್ಕಣ್ಣಿ, ತೇಜಸ್ವಿನಿ, ಹೀಗೆ ಈಗ ನೇರವಾಗಿ ಸ್ಟೇಜಿಗೆ ಬಂದು ಏನೇನೋ ಮಾತಾಡಿ ರಂಗಾಸಕ್ತರ ಕಡೆಗಣನೆಗೆ ಕಾರಣರಾಗಿ ಅವಸಾನದತ್ತ ರಂಗಭೂಮಿಯನ್ನು ಒಯ್ದಿದ್ದಾರೆ. ಈ ಮಾತು ಹೇಳಲಿಕ್ಕೆ ವಿಷಾದ ಅನ್ನಿಸ್ತದೆ. ಈ ಕಲಾವಿದೆಯರು ಮತ್ತು ಈಗ ಆಡ್ತಕ್ಕಂಥ ಹವ್ಯಾಸಿ ಕಲಾವಿದರು. ಹಿಂದೆ ಏಣಿಗೆ ಬಾಳಪ್ಪನವರು ಬಸವಣ್ಣನ ಪಾತ್ರ ಬಂದಾಗ ಧಾರವಾಡದ ಮೃತ್ಯುಂಜಯ ಅಪ್ಪಗಳು ಹೋಗಿ ನಮಸ್ಕರಿಸಿಬಿಡ್ತಾರೆ. ಆಮೇಲೆ ಪಾತ್ರದಿಂದ ಹೊರಬಂದ ಬಾಳಪ್ಪನವರು, ಬುದ್ಧಿ ಇದೇನು ಮಾಡಿದ್ರಪ್ಪ ಎಂದು ಅವರ ಪಾದಕ್ಕೆ ನಮಸ್ಕರಿಸಿದಾಗ, ಬೇಡ ಬೇಡ, ನಾನೆಲ್ಲಿ ನಮಸ್ಕಾರ ಮಾಡಿನ, ಅಪ್ಪ ಬಸವಣ್ಣನಿಗೆ ಮಾಡಿದೆ ಎನ್ನುತ್ತಾರೆ. ಇಂತಹದೇ ಇನ್ನೊಂದು ಪ್ರಸಂಗ. ಕಿತ್ತೂರು ಚೆನ್ನಮ್ಮಳಾಗಿ ಕುದುರೆ ಏರಿ ಬಂದ ದುತ್ತುರ್ಗಿ ಸರೋಜಮ್ಮನವರಿಗೆ ಚಿಕನ್ ಕೊಪ್ಪದ ಘನಮೌನಿ ಚನ್ನವೀರ ಶರಣರು ನಮಿಸಿಬಿಡ್ತಾರೆ. ನಾನು ಚೆನ್ನಮ್ಮ ಹೋಗೋ ನಮಸ್ಕಾರ ಮಾಡಿನಮ್ಮ ಅಂತಾರೆ. ಅಂತಹದೇ ಪ್ರಸಂಗ ನಾನು ಬರೆದ ಲಿಂಗನಾಯಕನಹಳ್ಳಿ ಚನ್ನವೀರ ಶಿವಯೋಗಿ ನಾಟಕದಲ್ಲಿ 100 ವರ್ಷದ ವೃದ್ಧ ಪೂಜ್ಯರು ವೇದಿಕೆಗೆ ಬಂದು ಚನ್ನವೀರ ಶರಣರ ಪಾತ್ರಕ್ಕೆ ನಮಸ್ಕರಿಸಿಬಿಡ್ತಾರೆ. ಇಂತಹ ಪರಕಾಯ ಪ್ರವೇಶದಂಥ ನಾಟಕಗಳು ನಮ್ಮ ಸಂಸ್ಕೃತಿಯ ಜೀವಾಳವಾಗಿ. ಹಾಗಾಗಿ ಈ ರಂಗಭೂಮಿ ಕ್ಷೇತ್ರ ನನಗಂತೂ ಸಾರ್ಥಕದ ಭಾವ ತಂದಿದೆ. ನಾನು ಬರೆದ ಲಿಂಗನಾಯಕನಹಳ್ಳಿ ಚನ್ನವೀರ ಶಿವಯೋಗಿ ನಾಟಕವನ್ನು 3 ದಿನಗಳ ಕಾಲ ನನ್ನಿಂದ ಓದಿಸಿ ಹರಸಿ ಆಶೀರ್ವದಿಸಿದ ಜ್ಞಾನಯೋಗಿ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಶ್ಲಾಘನೀಯ ನುಡಿಗಳನ್ನು ಮರಲಿಕ್ಕಾಗ್ತದೆಯೇ? ಹಾಗೆ ರಂಗಭೂಮಿಯನ್ನು ಉಳಿಸಿ ಬೆಳೆಸಿ ನನ್ನನ್ನು ಅರಸಿದ ಪರಮ ಪೂಜ್ಯ ಪುಟ್ಟರಾಜ ಕವಿ ಗವಾಯಿಗಳ ಕಕ್ಕುಲಾತಿಯ ನುಡಿಗಳನ್ನು ಕೂಡ ಮರಲಿಕ್ಕಾಗ್ತದೆ. ಇಂಥ ಅಳಿಲು ಸೇವೆಯಲ್ಲಿದ್ದುದಕ್ಕಾಗಿ ನಿಜವಾಗಿಯೂ ನಾನು ಧನ್ಯ. ರಂಗಭೂಮಿ ಯಾವತ್ತೂ ವಿಶ್ವಮಾನ್ಯ. ಇದುವರೆಗೆ ರಂಗಭೂಮಿ ವಿಶ್ವಮಾನ್ಯ ಈ ವಿಷಯವಾಗಿ ಮಾತನಾಡಿದವರು ಎಸ್ ವಿ ಪಾಟೀಲ್ ಗುಂಡೂರು.